ಎಲ್ಲರಿಗೂ ಇವತ್ತು ನಾನು ಹೆಲ್ತಿ ಪಾಯಸ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಬೆಲ್ಲ ಕುಟ್ಕೊಂಡು ಅದನ್ನು ಕರ್ಸ್ಕೊಳೋಣ. ಪಾಕ ಬರೋ ಅವಶ್ಯಕತೆ ಇರಲ್ಲ, ಜಸ್ಟ್ ಕರ್ಸ್ಕೊಳೋಣ. ಇದು ಬೆಲ್ಲನ ಸ್ವಲ್ಪ ನೀರು ಹಾಕ್ಕೊಂಡೆ. ತುಂಬ ಹೆಲ್ತಿ ಕೂಡ ಇದು. ಶುಗರ್ ಹಾಕ್ತಾ ಇಲ್ಲ, ಶುಗರ್ ಇರೋರು ತಿನ್ಬೋದು. ನಾವು ಗೆಣಸು ಹಾಕ್ತಾ ಇದ್ದೀವಿ, ಸಿಹಿ ಗೆಣಸು. ಅದರಿಂದ ವಿಟಮಿನ್ ಎ ಇರುತ್ತೆ. ತುಂಬ ಹೆಲ್ತಿ ಇದು. ನೋಡಿ, ಗೆಣಸನ್ನ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಮೇಲಿರೋ ಸಿಪ್ಪೆ ಎಲ್ಲ ಸುಳ್ಕೋಬೇಕು. ಸುಳ್ಕೊಂಡು ತುರ್ಕೋಬೇಕು. ನಿಮಗೆ ಯಾವ ಸೈಜಲ್ಲಿ ಬೇಕಾ, ದಪ್ಪ ಸೈಜಲ್ಲಿ ಬೇಕಾ, ಸಣ್ಣ ಸೈಜಲ್ಲಿ ಬೇಕಾ, ತುರ್ಕೊಳ್ಳಿ. ಇದನ್ನು ಗೆಣಸನ್ನ ತುರ್ಕೊಂಡಿದ ತಕ್ಷಣ ನೀರಲ್ಲಿ ಹಾಕೋಬಿಡಿ, ಯಾಕಂದರೆ ಕಪ್ಪಗಾಗುತ್ತೆ. ನಾನು ಸ್ವಲ್ಪ ದಪ್ಪ ಸೈಜಲ್ಲೇ ತುರ್ಕೊಂಡಿದ್ದೀನಿ. ನೋಡಿ, ಈ ಸೈಜಲ್ಲಿ ತುರ್ಕೊಂಡಿದ್ದೀನಿ. ನಾನು ತುರ್ಕೊಂಡಿದ ತಕ್ಷಣ ನೀರಲ್ಲಿ ಹಾಕ್ಬಿಡ್ತೀನಿ, ಯಾಕಂದರೆ ಕಪ್ಪಾಗೋಗುತ್ತೆ, ತುಂಬ ಬೇಗ ಕಪ್ಪಾಗುತ್ತೆ. ನೋಡಿ, ನಾನು 2 ಗೆಣಸನ್ನು ಈ ಥರ ತುರ್ಕೊಂಡಿದ್ದೆ. ಮತ್ತು ಸಬ್ಬಕ್ಕಿನ ಒಂದು ಅರ್ಧ ಗಂಟೆ ಹಿಂದಗಡೆ ನೆನೆ ನಾನು. ದಪ್ಪ ಸಬ್ಬಕ್ಕಿ ಇದು. ಬೆಲ್ಲನೂ ಕರಗಿದೆ, ಸಾಕಿಷ್ಟು ಫುಲ್ ಕರಗಿದೆ. ಇವಾಗ ಮತ್ತೊಂದು ಪ್ಯಾನಲ್ಲಿ ಅದು ತುರ್ಕೊಂಡಿರ್ತೀವಲ್ಲ ಗೆಣಸು ಮತ್ತು ಸಬ್ಬಕ್ಕಿ ಹಾಕೋಬೇಕು. ಸಬ್ಬಕ್ಕಿ ಹಾಕೊಂಡು ಸ್ವಲ್ಪ ಒಂದು 5 ಸ್ಪೂನಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕು. ಯಾಕಂದರೆ ಗೆಣಸು ಬೇಯೋದು ತುಂಬ ಲೇಟ್ ಆಗುತ್ತೆ. ಇವಾಗ ತುರ್ಕೊಂಡಿದ್ದಾಗಿಂದ ಸ್ವಲ್ಪ ಬೇಗ ಆಗುತ್ತೆ. ಅದಕ್ಕೆ ಸ್ವಲ್ಪ 50% ನೀರಲ್ಲಿ ಬೇಯಿಸ್ಕೊಳ್ಳೋಣ. ಸಬ್ಬಕ್ಕಿ ಹಾಕ್ತಾಯಿದ್ದೀನಿ. ಇವಾಗ ಸಬ್ಬಕ್ಕಿಯಲ್ಲಿ ನೀರಿದೆಯಲ್ಲ ಅಷ್ಟೇ ಸಾಕು, ನಾನು ಎಕ್ಸ್ಟ್ರಾ ಹಾಕಲ್ಲ. ಇಷ್ಟರಲ್ಲೇ ಸ್ವಲ್ಪ ಬೇಯಲಿ. ತುಂಬ ಬೇಗ ಆಗುತ್ತೆ, ಹೆಲ್ತಿ ಕೂಡ ಇದು. ನೀವು ಮನೆಗೆ ಟ್ರೈ ಮಾಡಿ. ನಾನು ಅರ್ಧ ಗಂಟೆ ಅಷ್ಟೇ ನಾನು ಸಬ್ಬಕ್ಕಿ ನೆನೆ ಹಾಕ್ಕೊಂಡಿರೋದು. ಇದರಲ್ಲೇ ಬೇಯುತ್ತೆ ಸಬ್ಬಕ್ಕಿ ಮತ್ತು ಗೆಣಸು. ಲಿಡ್ ಕ್ಲೋಸ್ ಮಾಡಿ ಇಡೋಣ ಒಂದು 5 ನಿಮಿಷ. ಹಾಲು ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಇದಕ್ಕೆ ಅರ್ಧ ಲೀಟ್ರ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಮತ್ತು ಬೆಲ್ಲನ ಕರಸಿರ್ತೀವಲ್ಲ ಅದನ್ನು ಸೋದಿಸ್ಕೊಂಡು, ಕಲ್ಲು ಮಣ್ಣು ಕಸ ಕಡ್ಡಿ ಎಲ್ಲ ಇರುತ್ತೆ, ಆ ಬೆಲ್ಲನ ಸೋದಿಸ್ಕೊಂಡು ಹಾಕ್ಕೊಳ್ಳೋಣ. ನೋಡಿ, ಸೋದಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸೋಣ. ಯಾಕಂದರೆ ಗೆಣಸು ಸಬ್ಬಕ್ಕಿ ಎಲ್ಲ ಬೇಯಬೇಕು. ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು 10 ನಿಮಿಷ ನಾನು ಬೇಯಿಸ್ತೀನಿ ಇದನ್ನು, ಗೆಣಸು ಮತ್ತು ಸಬ್ಬಕ್ಕಿನ. ಹೈ ಫ್ಲೇಮ್ ಇಟ್ಕೋಬೇಡಿ, ನೀವೇನೇ ಮಾಡಬೇಕಂದ್ರೂ ಹೈ ಫ್ಲೇಮ್ ಇಟ್ಕೋಬೇಡಿ, ಸೀದಾ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ 70% ಬೆಂದಿದೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋಣ. ಫುಲ್ಲು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಉಕ್ಕಿ ಆಚೆ ಕಡೆ ಚೆಲ್ಲೋಗುತ್ತೆ. ಅರ್ಧ ಲಿಡ್ ಕ್ಲೋಸ್ ಮಾಡಿ. ನೋಡಿ, ಇವಾಗ ಫುಲ್ ಬೆಂದಿದೆ. ಗೆಣಸಾಗಲಿ ಸಬ್ಬಕ್ಕಿ ಆಗಲಿ ಫುಲ್ ಬೆಂದಿದೆ. ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ಇವಾಗ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋಣ.
ನಾನು ದ್ರಾಕ್ಷಿ, ಗೋಡಂಬಿ, ಬಾದಾಮಿ 3 ತೊಗೊಂಡಿದ್ದೇನೆ. ನೀವು ಡ್ರೈ ಫ್ರೂಟ್ಸ್ ಯಾವುದಾದ್ರೂ ತೊಗೋಬೋದು, ಚೆನ್ನಾಗಿರುತ್ತೆ. ಪಾಯಸಕ್ಕೆ ತುಪ್ಪ ಮತ್ತು ಸಿಹಿ, ಡ್ರೈ ಫ್ರೂಟ್ಸು ಅದೆಲ್ಲ ಮುಂದೆ ಇರಬೇಕು, ಆವಾಗಲೇ ಚೆನ್ನಾಗಿರೋದು. ಡಿಫ್ರೆಂಟ್ ರೆಸಿಪಿ ಎಲ್ಲ ನನ್ನ ಚಾನಲಲ್ಲಿ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ವಿಸಿಟ್ ಮಾಡಿ ನಮ್ಮ ಚಾನಲ್ನ. ಯಾವ ರೆಸಿಪಿ ಬೇಕು ಆ ರೆಸಿಪಿ ಸರ್ಚ್ ಮಾಡಿ ನೋಡಿ. ಪ್ರತಿಯೊಂದು ವೆಜ್ಜು, ನಾನ್ ವೆಜ್ಜು, ಸ್ವೀಟು ಪ್ರತಿಯೊಂದು ಮಾಡಿಕ್ಕಿದ್ದೀನಿ. ಇದು ಡ್ರೈ ಫ್ರೂಟ್ಸು ಫ್ರೈ ಮಾಡಿರ್ತೀವಲ್ಲ ತುಪ್ಪದಲ್ಲಿ, ಅದು ಹಾಕ್ಕೊಳ್ಳೋಣ. ನಾನಿವಾಗ ಗ್ಯಾಸ್ ಆಫ್ ಮಾಡಿದ್ದೇನೆ. ಸಾಕು, ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಎಷ್ಟು ಬೇಗ ಹೆಲ್ತಿಯಾಗಿ ಎಲ್ಲರೂ, ಚಿಕ್ಕವರಿಂದ ದೊಡ್ಡವರು ಮತ್ತು ಆರೋಗ್ಯದಿಂದ ಇರೋರು, ಆರೋಗ್ಯ ಇಲ್ದಿರೋರು, ಶುಗರ್ ಪೇಷಂಟ್ ಇರೋರು ಎಲ್ಲ ಪ್ರತಿಯೊಬ್ಬರು ಇದನ್ನು ಕುಡಿಬೋದು ಪಾಯಸ. ನೀವು ತೆಳು ಬೇಕಂದರೆ ತೆಳು ಮಾಡ್ಕೊಳ್ಳಿ, ಇಲ್ಲಾಂದರೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು. ನಾನು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ರೆಡಿ ಆಗಿದೆ. ಎಷ್ಟು ಬೇಗ ಆಯಿತು. ಅಷ್ಟೇ ತಿನ್ನೋಕ್ಕೂ ಸಹ ಅಷ್ಟೇ ರುಚಿ ಇರುತ್ತೆ. ದಯವಿಟ್ಟು ನಿಮ್ಮ ಮನೆಗೂ ಟ್ರೈ ಮಾಡಿ. ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ನ ಆಲ್ ಅಂತ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿ, ಇದು ಹೆಲ್ತಿ ಇದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.